ಈ 5 ಜನರನ್ನು ಮನೆಗೆ ಸೇರಿಸಲೇಬೇಡಿ, ನಿಮ್ಮ ಮನೆಯ ನೆಮ್ಮದಿಯೇ ಸರ್ವನಾಶ ಎಂದು ಚಾಣಕ್ಯರು ಎಚ್ಚರದ ಸಂದೇಶ ನೀಡಿದ್ದಾರೆ. ಅಂತಹ 5 ಜನರೆಂದರೆ, ಚಾಣಕ್ಯ ನೀತಿಯ ಪ್ರಕಾರ ಈ 5 ಜನರಿಂದ ಮನೆಯ ನೆಮ್ಮದಿ ಸಂಪೂರ್ಣ ನಾಶ. ಸ್ವಾರ್ಥಿಗಳು ಹಾಗೂ ಸಮಯ ಸಾಧಕರಿಂದ ಸದಾ ಅಂತರ ಕಾಯ್ದುಕೊಳ್ಳಿ. 2 ನಾಲಿಗೆಯ ಜನರನ್ನು ಸೇರಿಸಿದರೆ ಕುಟುಂಬ ಕಲಹ ಗ್ಯಾರಂಟಿ. ಹೌದು, ಚಾಣಕ್ಯ ನೀತಿಯ ಪ್ರಕಾರ ನಿಮ್ಮ ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕಸಿದುಕೊಳ್ಳುವ 5 ರೀತಿಯ ಜನರಿದ್ದಾರೆ. ಅಂತಹ ಡೇಂಜರ್ ವ್ಯಕ್ತಿಗಳು ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೈಲ್ಸ್. 1. ಕೇವಲ ತಮ್ಮ ಲಾಭ ನೋಡುವ ಸ್ವಾರ್ಥಿಗಳು. ಯಾವಾಗಲೂ ತಮ್ಮ ಬಗ್ಗೆ, ತಮ್ಮ ಲಾಭದ ಬಗ್ಗೆ ಮಾತ್ರ ಯೋಚಿಸುವ ಜನರನ್ನು ಎಂದಿಗೂ ಮನೆಗೆ ಕರೆಯಬೇಡಿ. ಇವರು ತಮ್ಮ ಕಾರ್ಯ ಸಾಧನೆಗಾಗಿ ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳುತ್ತಾರೆ. ನಿಮ್ಮಿಂದ ಏನಾದರೂ ಕಿತ್ತುಕೊಳ್ಳುವ ಉದ್ದೇಶದಿಂದಲೇ ಇವರು ನಿಮ್ಮ ಮನೆಗೆ ಬರುತ್ತಾರೆ. 2. ಮುಂದೆ ಒಂದು ಹಿಂದೆ ಒಂದು ಮಾತನಾಡುವವರು. ನಿಮ್ಮ ಎದುರಿಗೆ ಇದ್ದಾಗ ನಿಮ್ಮನ್ನು ಹಾಡಿ ಹೊಗಳುವ ಇವರು ನಿಮ್ಮ ಬೆನ್ನು ತಿರುಗಿಸಿದ ತಕ್ಷಣ ಬೇರೆಯವರ ಬಳಿ ನಿಮ್ಮ ಬಗ್ಗೆ ಇಲ್ಲದ ಸಲ್ಲದ ಚಾಡಿ ಹೇಳುತ್ತಾರೆ. ಇಂತಹ ಗುಣವುಳ್ಳವರನ್ನು ಮನೆಗೆ ಸೇರಿಸಿದರೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆಯೇ ಬೆಂಕಿ ಹಚ್ಚಿ ಕಲಹ ಸೃಷ್ಟಿಸುತ್ತಾರೆ. 3. ಕೆಲಸವಿದ್ದಾಗ ಮಾತ್ರ ಬರುವ ಸಮಯ ಸಾಧಕರು. ನಿಮಗೆ ಅಗತ್ಯವಿರುವಾಗ ಪತ್ತೆ ಇರದ ಇವರು ಅವರಿಗೆ ಕೆಲಸವಿದ್ದಾಗ ಮಾತ್ರ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಇವರ ಉದ್ದೇಶ ಈಡೇರಿದ ತಕ್ಷಣವೇ ಕಣ್ಮರೆಯಾಗುತ್ತಾರೆ. ನೀವು ಎಷ್ಟೇ ದೊಡ್ಡ ಕಷ್ಟದಲ್ಲಿದ್ದರೂ ಇವರಿಂದ ಒಂದು ಪೈಸೆಯ ಸಹಾಯವೂ ಸಿಗುವುದಿಲ್ಲ. 4. ಬೇರೆಯವರ ಕಷ್ಟ ನೋಡಿ ನಗುವವರು. ನೀವು ಕಷ್ಟದಲ್ಲಿದ್ದಾಗ ಅಥವಾ ನಿಮಗೆ ನೋವಾದಾಗ ಒಳಗೊಳಗೆ ಖುಷಿಪಡುವ ವಿಕೃತ ಮನಸ್ಸಿನ ಜನರನ್ನು ಮನೆಯ ಆಸುಪಾಸಿಗೂ ಸೇರಿಸಬಾರದು. ಇಂದು ಇತರರ ದುಃಖದಲ್ಲಿ ಸಂತೋಷ ಕಾಣುವ ಇವರು ನಾಳೆ ನಿಮ್ಮ ಮನೆಯಲ್ಲೂ ದುಃಖದ ವಾತಾವರಣ ಸೃಷ್ಟಿಸಲು ಹಿಂಜರಿಯುವುದಿಲ್ಲ. 5. ದುರಾಸೆ ತುಂಬಿರುವ ವ್ಯಕ್ತಿಗಳು. ಅತಿಯಾದ ವಸ್ತುಗಳ ಆಸೆ ಹೊಂದಿರುವ ಜನರನ್ನು ಮನೆಗೆ ಕರೆಯುವುದು ಬೀದಿಯಲ್ಲಿರುವ ಮಾರಿಗೆ ಊಟವಿಟ್ಟು ಮನೆಗೆ ಕರೆದಂತೆ. ಇವರನ್ನು ಮನೆಗೆ ಸೇರಿಸಿದರೆ ನಿಮ್ಮ ಮನೆಯ ಬೆಲೆ ಬಾಳುವ ವಸ್ತುಗಳ ಮೇಲೆ ಕಣ್ಣು ಹಾಕುತ್ತಾರೆ. ಆ ಆಸೆಗಾಗಿ ಅವರು ಯಾವ ಮಟ್ಟಕ್ಕಾದರೂ ಇಳಿಯಬಹುದು. ಯಾರನ್ನು ಮನೆಗೆ ಸೇರಿಸಬಾರದು? ಸ್ವಾರ್ಥಿಗಳು ಮತ್ತು ಸಮಯ ಸಾಧಕರು. 2 ಮುಖದವರು, ದುರಾಸೆ ಇರುವವರು. ಮನೆಯಲ್ಲಾಗುವ ಕೆಟ್ಟ ಪರಿಣಾಮ. ನಿಮ್ಮನ್ನು ಕೇವಲ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಕುಟುಂಬದಲ್ಲಿ ಜಗಳ ಕಲಹ ಸೃಷ್ಟಿಸುತ್ತಾರೆ. ಮನೆಯ ವಸ್ತುಗಳ ಮೇಲೆ ಪ್ರಾಣಕ್ಕೂ ಸಂಚಕಾರ. ನಿಮ್ಮ ಮನೆಗೆ ಯಾರು ಬರುತ್ತಾರೆ, ಯಾರು ಹೋಗುತ್ತಾರೆ ಎಂಬುದರ ಮೇಲೆ ನಿಮ್ಮ ಮನೆಯ ಪಾಸಿಟಿವ್ ಎನರ್ಜಿ ಮತ್ತು ನೆಮ್ಮದಿ ನಿಂತಿರುತ್ತದೆ. ಹೀಗಾಗಿ ಮೇಲಿನ ಗುಣಗಳಿರುವ ಜನರಿಂದ ಆದಷ್ಟು ದೂರವಿರಿ. ಚಾಣಕ್ಯರು ಹೇಳಿದ ಈ ನಿಯಮಗಳು ಇಂದಿನ ಕಾಲಕ್ಕೂ ಅನ್ವಯಿಸುತ್ತದೆ. ಖಂಡಿತ ಹೌದು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ವಾರ್ಥ ಮತ್ತು ಸಮಯ ಸಾಧಕತನ ಹೆಚ್ಚಾಗಿದೆ. ಹೀಗಾಗಿ ನಮ್ಮ ಮನೆಯ ನೆಮ್ಮದಿ ಉಳಿಸಿಕೊಳ್ಳಲು ಈ 5 ಜನರನ್ನು ದೂರವಿಡುವುದು ಇಂದಿಗಿಂತಲೂ ಇಂದು ಬಹಳ ಮುಖ್ಯವಾಗಿದೆ. ನಮ್ಮ ಹತ್ತಿರದ ಸಂಬಂಧಿಗಳೇ ಈ ರೀತಿ ಗುಣ ಹೊಂದಿದ್ದರೆ ಏನು ಮಾಡಬೇಕು? ಅವರು ಎಷ್ಟೇ ಹತ್ತಿರವಾಗಿದ್ದರೂ ಅವರ ಗುಣ ಕೆಟ್ಟದ್ದಾಗಿದ್ದರೆ ಒಂದು ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವುದು ಜಾಣತನ. ಅವರನ್ನು ಗೌರವಿಸಿ, ಆದರೆ ನಿಮ್ಮ ಮನೆಯ ಪ್ರಮುಖ ವಿಚಾರಗಳಲ್ಲಿ ತಲೆ ಹಾಕಲು ಅವಕಾಶ ನೀಡಬೇಡಿ. ಮನೆಗೆ ಯಾರೇ ಆಪ್ತರು ಬಂದರೂ ನಿಮ್ಮ ಮನೆಯ ಆರ್ಥಿಕ ವಿಚಾರ, ಬ್ಯಾಂಕ್ ಬ್ಯಾಲೆನ್ಸ್, ನೀವು ಮಾಡಿರುವ ಸಾಲ ಅಥವಾ ಗಂಡ ಹೆಂಡತಿಯ ನಡುವಿನ ಗುಟ್ಟುಗಳನ್ನು ಅವರ ಮುಂದೆ ಬಿಟ್ಟು ಕೊಡಬೇಡಿ. ಅತಿಥಿ ಸತ್ಕಾರ ಕೇವಲ ಊಟ ಉಪಚಾರ, ನಗು ಮಾತಿಗೆ ಮಾತ್ರ ಸೀಮಿತವಾಗಿರಲಿ. ನಿಮ್ಮ ದೌರ್ಬಲ್ಯಗಳೇ ನಾಳೆ ಅವರಿಗೆ ಅಸ್ತ್ರವಾಗಬಹುದು. ಇಂತಹ ಹಲವು ವಿಚಾರಗಳನ್ನು ತಿಳಿಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.